ಪರೀಕ್ಷಿತ್ ರಾಜ ನಾರದರಿಗೆ ಬ್ರಹ್ಮದೇವರು ಏನು ಉಪದೇಶ ಮಾಡಿದರು, ಪರೀಕ್ಷಿತ್ ರಾಜರು ಪ್ರಶ್ನೆ ಮಾಡಿದ ಒಂದು ಮಾತು, ಯದಧಾತು ಮತೋ ಬ್ರಹ್ಮನ್ ದೇಹಾರಂಭೋಸ್ಯ ಧಾತುಭಿಃ ಯದೃಚ್ಛಯ ಹೇತುನಾವ ಭವಂತೋ ಜಾನತೆ ಯಥಾ. 8ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಮಾಡಿದ ಈ ಪ್ರಶ್ನೆಗಳಿಗೆ ಒಂಬತ್ತನೇ ಅಧ್ಯಾಯದ 1ನೇ ಶ್ಲೋಕದಿಂದ ಉತ್ತರವನ್ನು ಕೊಡ್ತಾರೆ. ಒಂದು ದೊಡ್ಡ ಸಮಸ್ಯೆ ಇದೆ. ಅದೇನು ಸಮಸ್ಯೆ ಅಂತಂದರೆ, ಜೀವ ಚೇತನ, ಅವನು ಚಿನ್ಮಯನಾಗಿರುವಂತಹ ಜೀವನಿಗೆ ಈ ದೇಹ, ಜಡವಾದ ಪ್ರಾಕೃತ ಭೌತಿಕ ದೇಹದ ಸಂಬಂಧ ಹೇಗೆ ಬಂತು, ಯಾಕೆ ಬಂತು? ಜಡವಾದ ದೇಹ, ಪ್ರಾಕೃತವಾದ ಈ ಭೌತಿಕವಾದ ದೇಹ ಬರುವುದಕ್ಕೆ ಕಾರಣವೇನು? ಇದು ಮೌಲಿಕವಾದ ಪ್ರಶ್ನೆ. ತತ್ವಜ್ಞಾನದ ಕ್ಷೇತ್ರದಲ್ಲಿ ಬಹಳ ಅವಶ್ಯಕವಾದ ಪ್ರಶ್ನೆ. ಚಿನ್ಮಯನಾಗಿದ್ದಾನೆ ಜೀವ, ಅದರಲ್ಲಿ ಉತ್ತಮರಾದ ಜೀವರು ಆನಂದರೂಪರು, ಉಳಿದ ಜೀವರು ದುಃಖರೂಪರು, ಕೆಲವರು ಸುಖ ದುಃಖ ರೂಪರು. ಹೀಗಿರುವ ಕಾಲದಲ್ಲಿ ಸುಖಮಯನಾದ ಚಿನ್ಮಯನಾದ ಜೀವನಿಗೆ ಈ ದುಃಖದ ಸಂಬಂಧ ತಂದುಕೊಡುವ ದೇಹ ಬಂತು ಯಾಕೆ? ಯದಧಾತು ಮತೋ ಬ್ರಹ್ಮನ್ ದೇಹಾರಂಭೋಸ್ಯ ಹೇತು ಧಾತುಭಿಃ ಯದೃಚ್ಛಯ ಹೇತುನಾವ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಶುಕಾಚಾರ್ಯರು. ಆತ್ಮಮಾಯಾಮೃತೆ ರಾಜನ್ ಪರಸ್ಯಾನುಭವಾತ್ಮನಃ ನ ಘಟೇತ ಅರ್ಥ ಸಂಬಂಧ ಸ್ವಪ್ನೇ ದ್ರಷ್ಟುರಿವಂಜಸ. ನಾವೆಲ್ಲ ಪ್ರಾಯ ಎಲ್ಲರೂ ಯಾರೇ ಶುಕಾಚಾರ್ಯರಂತಹ ಯಾದವಾರ್ಯರಂತಹ ಮಹಾನುಭಾವರನ್ನು ಬಿಟ್ಟರೆ ಭಾಗವತವನ್ನು ಹೇಳುವ ನಮ್ಮಂಥವರೆಲ್ಲರೂ ಭಾಗವತಕ್ಕೆ ಅನ್ಯಾಯವನ್ನು ಮಾಡುವುದೇ ಹೆಚ್ಚು. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಆಗೋದಿಷ್ಟೇ, ನಾವೇನೋ ಭಾಗವತದ ತತ್ವವನ್ನು ಹೇಳುವುದಕ್ಕೆ ಹೊರಡ್ತೇವೆ. ಒಂದೇನೋ ಶ್ಲೋಕವನ್ನು ಓದಿ, ಯಾವ ಶ್ಲೋಕ? ನೈವಾತ್ಮನಃ ಪ್ರಭುರಯಂ ನಿಜಲಾಭ ಪೂರ್ಣ ಮಾನಂ ಜನಾದ ವಿದುಷಃ ಕರುಣೋ ವೃಣೀತೆ. ಯಾವುದೇ ಶ್ಲೋಕ. ವಿಪ್ರಾದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖ. ಅಥವಾ ಪ್ರಕೃತ ಆತ್ಮಮಾಯಾಮೃತೆ ರಾಜನ್ ಪರಸ್ಯಾನುಭವಾತ್ಮನಃ. ಈ ಯಾವ ಶ್ಲೋಕವನ್ನು ತೆಗೆದುಕೊಂಡರೂ ಕೂಡ ನಾವು ಪ್ರಸಂಗಾನುಕೂಲ್ಯ ಇಲ್ಲ, ಶ್ಲೋಕದ ಪ್ರತಿಪದದ ಅಕ್ಷರದ ಅರ್ಥವನ್ನು ತಿಳಿದುಕೊಳ್ಳಬೇಕೆಂಬುದಾಗಿ ಶ್ರೋತೃಗಳು ಕೂತಿರುವುದಿಲ್ಲ. ಒಟ್ಟಾರೆ ಭಗವಂತನ ಮಹಿಮೆ, ವಿಷ್ಣು ಸರ್ವೋತ್ತಮ, ವಾಯು ಜೀವೋತ್ತಮ ಎಂಬ ಸಿದ್ಧ ಪ್ರಮೇಯಗಳನ್ನು ಚಂದವಾಗಿ ಅಂದವಾಗಿ ಅಂದಂದು ಏನು ಹಾಡುಗಳನ್ನು ಹೇಳಿ ಆನಂದಪಡಿಸಬೇಕು ಭಾಗವತ ಅಂತನ್ನುವುದಕ್ಕಾಗಿ ಕೂತಿರ್ತಾರೆ. ಈಗ ಹಾಡುಗಳನ್ನಂತೂ ನನಗೆ
ಅನ್ನೋದಕ್ಕೆ ಬರುವುದಿಲ್ಲ. ಭಾಗವತವನ್ನು ಚಂದವಾಗಿ ಹೇಳಲಿಕ್ಕೂ ಬರಲಿಲ್ಲ. ಜನ ಎಲ್ಲ ಮಾತಾಡಿಕೊಳ್ತಾ ಇದ್ದಾರೆ, ಇದು ಏನು ಭಾಗವತ, ಎಷ್ಟು ಆನಂದವಾಗತ್ತೆ, ತತ್ರಾಪಿ ಗಂಗಾ ನದಿಯ ದಂಡೆ ಮೇಲೆ ಕೂತಾಗ ಇನ್ನಷ್ಟು ಆನಂದವಾಗ್ತದೆ ಅಂತೇನೋ ಎಕ್ಸ್ಪೆಕ್ಟೇಷನ್ನಿಂದ ಬಂದ್ವಿ. ಭಾಳ ಶ್ರಮವಾಗ್ತಾ ಇದೆ ಅಂತ ಒಂದು ಕಡೆಗೆ ನೋವು, ದುಃಖ, ಅಸಮಾಧಾನ ಇತ್ಯಾದಿ. ಅದರೊಳಗೆ ಈ ಕಡೆಗೆ ನಮಗೂ ದುಃಖನೇ. ಯಾಕೆ ಅಂದರೆ ಒಂದು ಶ್ಲೋಕದ ಅರ್ಥವನ್ನು ಪೂರ್ಣವಾಗಿ ವಿವರಿಸಿದೆ ಅಂತಾಗ್ತಾ ಇಲ್ಲ. ಏನು ಮಾಡಿದರೂ ಪೂರ್ಣ ಮುಗಿಯುವುದಿಲ್ಲ ಒಂದೊಂದು ಶ್ಲೋಕವು. ಹೀಗೆ ಪರಿಸ್ಥಿತಿ ಬಹಳ ವಿಕಟ. ಈಗ ನೋಡಿ, ಆತ್ಮಮಾಯಾಮೃತೆ ರಾಜನ್ ಪರಸ್ಯಾನುಭವಾತ್ಮನಃ ನಘಟೇತ ಅರ್ಥ ಸಂಬಂಧ. ಚಿನ್ಮಯನಾದ ಜೀವನಿಗೆ, ಯಾರು ಚಿನ್ಮಯನಾದ ಜೀವನೋ ಅವನಿಗೆ ಚಿನ್ಮಯನಾಗಿ ಉಳಿಲಿಕ್ಕೆ ಅವಕಾಶ ಇರಬೇಕು. ಅದು ಅವನ ರೈಟ್, ಹ್ಯೂಮನ್ ರೈಟ್. ಇಟ್ ಈಸ್ ನಾಟ್ ಹ್ಯೂಮನ್ ರೈಟ್ ಬಟ್ ದ ರೈಟ್ ಆಫ್ ಸೆನ್ಷಂಟ್ ಬೀಯಿಂಗ್. ಹ್ಯೂಮನ್ ರೈಟ್ ಅಂತ ನಾವು ರೈಟ್ಗಳನ್ನು ಮಾತಾಡ್ತೇವೆ. ನಾವು ಆ್ಯನಿಮಲ್ ರೈಟ್ ಅಂತನ್ನುವ ಮಾತುಗಳನ್ನು ಆಡುವುದಿಲ್ಲ. ಪ್ಲ್ಯಾಂಟ್ ರೈಟ್ ಅಂತನ್ನುವ ಮಾತುಗಳನ್ನು ಆಡುವುದಿಲ್ಲ. ರೈಟ್ ಆಫ್ ಸೆನ್ಷಂಟ್ ಬೀಯಿಂಗ್. ಪ್ರತಿ ಜೀವಕ್ಕೂ ಒಂದು ಅಧಿಕಾರವಿದೆ. ಏನದು? ಪ್ರಾಕೃತ ಭೌತಿಕ ದೇಹಗಳಿಲ್ಲದೇನೆ ಬದುಕುವುದಕ್ಕೆ ಅಧಿಕಾರವಿದೆ. ಅದನ್ನು ಯಾಕವನು ಕಳ್ಕೊಂಡ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದ ಈ ಶ್ಲೋಕದಲ್ಲಿ. ಬಹಳ ಮೌಲಿಕವಾದ ಪ್ರಶ್ನೆ. ಸಂಸಾರಕ್ಕೆ ಮೂಲಭೂತವಾದಂಥದ್ದು ಇದು ಎನ್ನುವುದಾಗಿ ತಿಳಿಸ್ತಾ ಇದ್ದ. ಹೇಳ್ತಾರೆ, ಅಶರೀರಸ್ಯ ಜೀವಸ್ಯ, ಶರೀರ ಇಲ್ಲದ ಜೀವನಿಗೆ, ಶರೀರವಲ್ಲದ ಜೀವ ಹೌದು, ಅದಕ್ಕಿಂತಲೂ ಮುಖ್ಯವಾಗಿ ಶರೀರ ಇರಬೇಕಾಗಿಲ್ಲದ ಜೀವನಿಗೆ, ಯಾರಿಗೆ ಶರೀರವಿರಬೇಕಾಗಿಲ್ಲವೋ ಅಂಥ ಜೀವನಿಗೆ ಶರೀರೋತ್ಪತ್ತಿ ಕಾರಣಂ, ಶರೀರ ಉತ್ಪತ್ತಿಯಾಗ್ತದೆ, ಅದಕ್ಕೆ ಶರೀರದ ಸಂಬಂಧವಾಗ್ತದೆ. ಅದಕ್ಕೆ ಕಾರಣವೇನು ಅಂದರೆ ಈಶ್ವರೇಚ್ಛಾ ಪ್ರಾಥಮಿಕಿ. ಮೊಟ್ಟ ಮೊದಲಿಗೆ ಅತಿ ಮುಖ್ಯವಾಗಿ ಭಗವಂತನ ಸಂಕಲ್ಪ, ಭಗವಂತನ ಇಚ್ಛೆ. ನಾವು ಸಂಸಾರಕ್ಕೆ ಕಾರಣಗಳನ್ನು ನಾವು ಕೇಳ್ತೇವೆ. ಸಂಸಾರಕ್ಕೆ ಕಾರಣವೇನು ಅಂತ ಕೇಳಿದರೆ ಕರ್ಮಗಳು, ನಿಷಿದ್ಧ ಕರ್ಮ, ಸಕಾಮ ಕರ್ಮ. ನಿಷಿದ್ಧ ಕರ್ಮ, ಸಕಾಮ ಕರ್ಮ ಇವೇ ಸಂಸಾರಕ್ಕೆ ಕಾರಣ. ಇಮಿಡಿಯೇಟ್ ಕಾರಣವಾದದ್ದು ನಿಷಿದ್ಧ ಕರ್ಮ ಮತ್ತು ಸಕಾಮ ಕರ್ಮ. ಸಂಸಾರಕ್ಕೆ ಇಮಿಡಿಯೇಟ್ ಕಾರಣ ಯಾವ? ಅವ್ಯವಧಾನೇನ ಕಾರಣವಾದದ್ದು ಇವೆರಡೇ. ಕರ್ಮ ಒಂದೇ. ನಿಷಿದ್ಧವಾದ ಕರ್ಮವನ್ನು ಮಾಡ್ತೇವೆ, ದುಃಖವನ್ನು ಅನುಭವಿಸುವುದಕ್ಕಾಗಿ ದೇಹವನ್ನು ತೆಗೆದುಕೊಳ್ತೇವೆ. ಸಕಾಮವಾದ ಕರ್ಮವನ್ನು ಮಾಡ್ತೇವೆ, ಸುಖವನ್ನು ಅನುಭವಿಸುವುದಕ್ಕಾಗಿ ದೇಹವನ್ನು ಪಡಿತೇವೆ. ಹಾಗಾದರೆ ದೇಹವನ್ನು ಪಡೆಯೋದು ಇದು ಸಂಸಾರ. ಈ ಬಂಧ, ಈ ವಿಧವಾದಂತಹ ಸಂಸಾರಕ್ಕೆ ಕಾರಣವಾದದ್ದೇನಾಯಿತು? ನಿಷಿದ್ಧ ಮತ್ತು ಸಕಾಮ. ಅಂದರೆ ಶಾರ್ಟ್ ಲಿಸ್ಟ್ ಮಾಡಿದಂತೆ ಆಯಿತೋ ಇಲ್ಲ, ಆ ಆನಂದ ನಿಮಗಾಗಿಲ್ಲ. ಶಾರ್ಟ್ ಲಿಸ್ಟ್ ಆಯ್ತೀಗ. ಒಟ್ಟಾರೆ ನೋಡಿ, ನಾನು ಹೇಳಿದ್ದು ಸ್ವಲ್ಪ, ನಾನು ಹೇಳಿದ ವಿಷಯದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ, ಗಮನವಹಿಸಿ. ಎಲ್ಲ ವಿದ್ವಾಂಸರು ವಿಚಾರ ಮಾಡಿ. ಏನು ಕಾರಣ ಸಂಸಾರಕ್ಕೆ? ಸಕಾಮ ಮತ್ತು ನಿಷಿದ್ಧ ಕರ್ಮಗಳನ್ನು ಬಿಟ್ಟು ಇನ್ನೇನು ಕಾರಣವಿದೆ ಸಂಸಾರಕ್ಕೆ? ಏನೂ ಇಲ್ಲ. ಈ ಸಕಾಮ ನಿಷಿದ್ಧ ಕರ್ಮಗಳನ್ನು ಮಾಡುವುದಕ್ಕಾಗಿ ಕಾಮ ಬೇಕು. ಕರ್ಮ ಕಾಮ. ಆ ಕಾಮಕ್ಕೆ ಕಾರಣವಾದದ್ದು
ಅವಿದ್ಯ. ಅವಿದ್ಯೆ ಎನ್ನುವುದು 5 ವಿಧ. 5 ವಿಧ ಅಂದರೆ ಅವಿದ್ಯೆ ಎಂಬ ಶಬ್ದಕ್ಕೆ 5 ಅರ್ಥಗಳನ್ನು ಹೇಳಬೇಕು. ಯಾವುದೈದು ಅಂದರೆ, 1 ಸ್ವಗುಣಾಚ್ಛಾದಿಕ, ಇನ್ನೊಂದು ಪರಮಾಚ್ಛಾದಿಕ, ತನ್ನ ಜ್ಞಾನ ತನಗಾಗದಿದ್ದಂತೆ ಮಾಡುವಂಥದ್ದು. ಪರಮಾಚ್ಛಾದಿಕ, ದೇವರ ಜ್ಞಾನ ಜೀವನಿಗೆ ಆಗದಿದ್ದಂತೆ ಮಾಡುವಂಥದ್ದು. ಲಿಂಗದೇಹ, ಅದು ಪ್ರಕೃತ್ಯಾತ್ಮಕ, ಆದ್ದರಿಂದ ಅವಿದ್ಯ. ಸತ್ವಗಳ ರಜಸ್ತಮೋ ಗುಣಾತ್ಮಕವಾದ ಮೂಲ ಪ್ರಕೃತಿ, ಅದೊಂದು ಅವಿದ್ಯ. ಈಶ್ವರೇಚ್ಛೆಯೂ ಅವಿದ್ಯಾನೇ. ಯಾಕೆ? ಮಹಾಮಾಯೇತಿ ಅವಿದ್ಯೇತಿ ನಿಯತಿ ಮೋಹಿನೀತಿ ಚ ಎಂಬುದಾಗಿ ಅವಿದ್ಯಾ ಎಂದು ಕರೀತಾರೆ. ಹಾಗಾದರೆ ಏನಾಯಿತು? ಈ 5 ವಿಧವಾದ ಅವಿದ್ಯೆಗಳಲ್ಲಿ 6 ಕರ್ಮ ಕಾಮ, 7 ಕರ್ಮ. 7ನೇದ್ದು ಕರ್ಮ, 6ನೇದ್ದು ಕಾಮ. ಜೀವ ಸ್ವಗುಣಾಚ್ಛಾದಿಕ, ಪರಮಾಚ್ಛಾದಿಕ, ಮೂಲ ಪ್ರಕೃತಿ, ಲಿಂಗದೇಹ ಹಾಗೂ ಭಗವಂತನ ಇಚ್ಛೆ. ಈ ಭಗವಂತನ ಇಚ್ಛೆ ಏನಿದೆ, ಇದು ಎಲ್ಲಕ್ಕೂ ಮುಖ್ಯವಾದದ್ದು. ಯಾಕೆ ಅಂದರೆ, ಫಾರ್ ದ ಸಿಂಪಲ್ ರೀಸನ್, ಸ್ವತಂತ್ರವಾಗಿದೆ. ಆದ್ದರಿಂದಾಗಿ ಈಶ್ವರೇಚ್ಛ ಅಂತನ್ನುವುದು ಪ್ರಧಾನವಾದ ಕಾರಣ. ನಮ್ಮೆಲ್ಲರ ಸಂಸಾರಕ್ಕೆ ಪ್ರಧಾನವಾದ ಕಾರಣ ಈಶ್ವರೇಚ್ಛ. ಆ ಈಶ್ವರೇಚ್ಛೆಯಿಂದ ಈ ಜಡ ಪ್ರಕೃತ್ಯಾದಿಗಳೆಲ್ಲವೂ ಕೂಡ ನಮ್ಮನ್ನು ಸಂಸಾರದಲ್ಲಿ ಇಡುವಂತೆ ಮಾಡಿವೆ. ಅದಕ್ಕಾಗಿ ಹೇಳ್ತಾರೆ, ಅದಕ್ಕಾಗಿ ಪ್ರಧಾನಾವರಣಭೂತ ಸ್ವೇಚ್ಛಾಪಸರಣೇನ. ಪ್ರಧಾನಾವರಣವಾದದ್ದು ಸ್ವೇಚ್ಛಾ, ಭಗವಂತನ ಇಚ್ಛೆ. ಆದ್ದರಿಂದ ಆ ಭಗವಂತನ ಇಚ್ಛೆಯಿಂದಾಗಿ ಅತ್ಯಂತ ಪ್ರಬಲವಾದ ಸ್ವತಂತ್ರವಾದ ಆ ಇಚ್ಛೆ ಏನೂ ಕೆಲಸವನ್ನು ಮಾಡಲಿಕ್ಕೆ ಸಮರ್ಥವಾಗಿದೆ. ಹಾಗಾಗಿ ಅಚಿಂತ್ಯವಾದ ಕಾರ್ಯವನ್ನು ಮಾಡ್ತಾ ಇದೆ. ಏನದು ಅಚಿಂತ್ಯವಾದ ಕಾರ್ಯ? ಜೀವನಿಗೆ, ಚಿನ್ಮಯನಾದ ಜೀವನಿಗೆ ಜಡವಾದ ಪ್ರಾಕೃತವಾದ ದೇಹದ ಸಂಪರ್ಕವನ್ನು, ಸಂಬಂಧವನ್ನು ಮಾಡಿಕೊಡ್ತಾ ಇತ್ತು. ಆದ್ದರಿಂದಾಗಿ ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕಿ. ತಾಂವಿನ ನಹಿ ಕಿಂಚನ. ಅದನ್ನು ಬಿಟ್ಟರೆ, ಅದಿಲ್ಲದೆ ಇದ್ದರೆ ಇನ್ಯಾವುದೂ ಕಾರಣವಲ್ಲ, ಯಾವುದೂ ಮುಖ್ಯವಲ್ಲ. ದೇವರಿಚ್ಛೆ ಇದ್ದರೆ ಎಲ್ಲ ಆಗತ್ತೆ, ದೇವರಿಚ್ಛೆ ಇಲ್ಲದೆ ಇದ್ದರೆ ಯಾವುದೂ ನಮಗಾಗೋದಿಲ್ಲ. ಆದ್ದರಿಂದ ಈಶ್ವರೇಚ್ಛ ಅತ್ಯಂತ ಪ್ರಧಾನ. ಸರಿ, ಇದಾದ ಮೇಲೆ ನಿನ್ನೆ ನಾವು ಕೆಲವು ಮಾತುಗಳನ್ನು ತಿಳಿದಿದ್ದೇವೆ. ಸಂಸಾರಕ್ಕೆ ಕಾರಣ ಏನು ಅಂತ. ಸಂಸಾರಕ್ಕೆ ಕಾರಣ ಏನು ಅಂತ ಕೇಳುವಾಗ ಅಹಂಕಾರ ಮಮಕಾರ ಅಂತ ನಿನ್ನೆ ಬಂತು. ಏನು ಅಹಂಕಾರ ಮಮಕಾರ ಅಂದರೆ, ಜ್ಞಾನವನ್ನು ಮಾಡಿಕೊಳ್ಳುವಾಗ ನಾನು ಸ್ವತಂತ್ರ ಎಂಬ ಅಭಿಮಾನ, ಕರ್ಮವನ್ನು ಮಾಡುವಾಗ ನಾನು ಸ್ವತಂತ್ರ ಎಂಬ ಅಭಿಮಾನ, ಮತ್ತು ಸ್ವಾಮಿತ್ವಾಭಿಮಾನ, ಕಾರಕ ಸ್ವಾಮಿತ್ವಾಭಿಮಾನ, ನನ್ನ ದೇಹ ಇಂದ್ರಿಯಗಳು ಎಂಬ ಅಭಿಮಾನ, ನಾನು ಗಳಿಸಿದ ಸುಖ, ನಾನು ಗಳಿಸಿದ ಲಾಭ, ನಾನು ಗಳಿಸಿದ ಮನೆ, ನಾನು ಗಳಿಸಿದ ಹಣ, ಸಂಪತ್ತು ಎಂಬ ಫಲದ ಮೇಲಿರುವ ಸ್ವಾಮಿತ್ವಾಭಿಮಾನ. ಹೀಗೆ ದೇಹೇಂದ್ರಿಯಗಳ ಮೇಲೆ ಅಭಿಮಾನ, ಫಲಗಳ ಮೇಲೆ ಅಭಿಮಾನ, ಈ ಎಲ್ಲ ಅಭಿಮಾನಗಳಿಂದ ಸಂಸಾರ ಬಂತು ಅಂತ ಹೇಳಿದ್ದೀರಿ. ಈಗ ಈಶ್ವರೇಚ್ಛೆ ಅಂತ ಹೇಳಿದಿರಿ. ಆಯಿತು, ಈಶ್ವರೇಚ್ಛೆ ಆಗಲಿ. ಈಶ್ವರೇಚ್ಛೆ ಆದ ಮೇಲೆ ಎರಡನೇ ಕಾರಣ ಯಾವುದು? ಮೂಲ ಪ್ರಕೃತಿ. ಮೂಲ ಪ್ರಕೃತಿಯಿಂದ ನಮಗೆ ಸಂಸಾರ ಬರ್ತದೆ ಅಂದರೆ ಹೇಗೆ? ಮೂಲ ಪ್ರಕೃತಿಯಿಂದ ಸಂಸಾರ ಬರ್ತದೆ ಅಂದರೆ ಅದು ತಮಾಷೆ ಅಲ್ಲ, ಅಷ್ಟು ಸುಲಭವಲ್ಲ. ಮೂಲ ಪ್ರಕೃತಿ ಸಂಸಾರಕ್ಕೆ ನಮಗೆ ಕಾರಣ ಎಂದರೆ
ಅದು ಸಾಕ್ಷಾತ್ತಾಗಿ ಕಾರಣವಲ್ಲ, ಮೂಲ ಪ್ರಕೃತಿ, ಮಹದಾದಿ ತತ್ವಗಳು, ಅವುಗಳಿಂದ ಹುಟ್ಟಿದ ಪಂಚಮಹಾಭೂತಗಳು. ಆ ಪಂಚಮಹಾಭೂತಗಳು ಕೂಡಿದಾಗ, ಪಂಚಮಹಾಭೂತಗಳು ಅಂದರೆ ಆಕಾಶ, ವಾಯು, ಬೆಂಕಿ, ನೀರು, ಪೃಥಿವಿ, ಇಷ್ಟಿಟ್ಟದ್ದಕ್ಕೆ ನಮಗೆ ಸಂಸಾರ ಬಂದಿದೇನು? ಮಣ್ಣಿದೆ ಅಂತ ಅನ್ನೋದಕ್ಕೆ ನಮಗೆ ಸಂಸಾರ ಬಂದಿದೆಯಾ? ನೀರು ಹರಿತದೆ ಅಂತ ಅನ್ನೋದಕ್ಕೆ ನಮ್ಗೆ ಸಂಸಾರ ಬಂದಿದೆ? ಏನರ್ಥ ಅಂದರೆ ಅದಕ್ಕಾಗಿ ಹೇಳ್ತಾರೆ, ಹಾಗಲ್ಲ. ಸತ್ವರಜಸ್ತಮೋ ಗುಣಗಳ ಸನ್ನಿಪಾತ ಕೂಡಿಬಿಡ್ತವೆ ಒಂದು ಕಡೆಗೆ. ಅವುಗಳಿಂದ ಮಹದಾದಿ ತತ್ವಗಳು, ಪಂಚಮಹಾಭೂತಗಳು ಬಂದು ನಮಗೆ ದೇಹ ಬಂತು. ದೇಹ ಬಂದಾಗ ಆ ದೇಹದಿಂದ ನಾವು ಕರ್ಮ ಮಾಡ್ತೇವೆ. ಕರ್ಮ ಮಾಡುವಾಗ, ಜ್ಞಾನ ಮಾಡಿಕೊಳ್ಳುವಾಗ ನಾವು ಪಡೆದ ದೇಹ ಹಾಗೂ ನಾವು ಪಡೆದ ಫಲ ಇವುಗಳ ಮೇಲೆ ಸ್ವಾಮಿತ್ವಾಭಿಮಾನವನ್ನು, ಸ್ವಾತಂತ್ರ್ಯಾಭಿಮಾನವನ್ನು ಮಾಡ್ತಾ ಇದ್ದದ್ದರಿಂದ ನಮಗೆ ಆ ಕರ್ಮಗಳೇನಿವೆ ನೋಡಿ, ನಮಗೆ ಮುಂದಿನ ಇವನು ಇನ್ನು ಫಲವನ್ನು ಹೊಂದಬೇಕು, ಯಾವ ದೇಹವನ್ನು ಪಡಿಬೇಕು, ಏನು ಸಂಸಾರವನ್ನು ಹೊಂದಬೇಕು ಅನ್ನುವುದನ್ನು ಅವು ಡಿಟರ್ಮಿನ್ ಮಾಡ್ತವೆ. ಹಾಗಾಗಿ ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳು, ಅವುಗಳಿಂದ ಬಂದ ಮಹದಾದಿ ತತ್ವಗಳು, ಅದರಿಂದ ಬಂದ ಪಂಚಮಹಾಭೂತ, ಅದರಿಂದ ಬಂದಂತಹ ಶರೀರ, ಆ ಶರೀರದಲ್ಲಿರುವಂತಹ ಅಭಿಮಾನದ ಮುಖಾಂತರವೇ ಮುಂದಿನ ಸಂಸಾರಗಳು ನಮಗೆ ಬರ್ತಾయి. ಅಂದರೆ ಇವತ್ತು ನಮಗೆ ಸಂಸಾರ ಯಾಕೆ ಬಂತು? ಒಂದು ಈಶ್ವರೇಚ್ಛೆ, ಇನ್ನೊಂದು ಆ ಪ್ರಕೃತಿ, ಅದರಿಂದ ಬಂದಂತಹ 24 ತತ್ವಗಳು, ಅವುಗಳಿಂದ ನಿರ್ಮಾಣವಾದಂತಹ ಪಂಚಭೂತಾತ್ಮಕವಾದ ಶರೀರ, ಆ ಶರೀರದ ಮೇಲಿನ ಅಭಿಮಾನ ಹಾಗೂ ಕರ್ತೃತ್ವಾಭಿಮಾನ, ಭೋಕ್ತೃತ್ವಾಭಿಮಾನ ಇತ್ಯಾದಿ, ಇವುಗಳಿಂದ ಅಭಿಮಾನಪೂರ್ವಕವಾಗಿ ಮಾಡಿದ ಕರ್ಮಗಳು, ಆ ಕರ್ಮಗಳು ನಮಗೆ ಫಲವನ್ನು ಕೊಡಬೇಕು. ಹಾಗಾಗಿ ನಾನೀಗ ಹೇಳಿದೆ, ಬೆಳಿಗ್ಗೆ ಬಂತು, ನಿನ್ನೆ ಬಂತು, ಪವಮಾನ ಹೋಮವನ್ನು ಮಾಡಿದ್ದಾರೆ. ಒಳ್ಳೆ ಬ್ರಾಹ್ಮಣರನ್ನು ಕರೆದು ಉತ್ತಮವಾದ ರೀತಿಯಲ್ಲಿ, ಶುದ್ಧವಾದ ಮಡಿಯಲ್ಲಿ ಅಡಿಗೆ ಮಾಡಿಸಿ, ಪವಿತ್ರವಾದ ರೀತಿಯಲ್ಲಿ ನಿತ್ಯವೂ ಕನಿಷ್ಠ 12 ದಿನಕ್ಕಾದರೂ ಒಮ್ಮೆ ಪವಮಾನವನ್ನು ಪಾರಾಯಣ ಮಾಡುವ, ಆದ್ದರಿಂದ ಅಯಾತಯಾಮವಾದ ಮಂತ್ರಗಳಿಂದ ನಾವು ಪವಮಾನ ಹೋಮವನ್ನು ಮಾಡಿಸಿದ್ದಾಯಿತು. ಬಂತೇನು ಫಲ ಅಂತ ಕೇಳಿದರೆ 7 ಜನ್ಮಗಳು ಬರ್ತವೆ. 7 ಜನ್ಮ ಕಡಿಮೆಯಾಗಬೇಕೋ ಬರಬೇಕೋ? ಬರಬೇಕು. ಯಾಕೆ ಬರಬೇಕು? ನಾನೇ ಸ್ವತಂತ್ರವಾಗಿ ಈ ಕರ್ಮಗಳನ್ನು ಮಾಡಿದೆ. ಈ ಆಜ್ಯ, ಈ ಇಟ್ಟಿಗೆ, ಈ ಕಟ್ಟಿಗೆ, ಈ ಮಣ್ಣು ಇದೆಲ್ಲವೂ ನನ್ನದೇ, ನಾನು ತಂದದ್ದು, ಇದು ನನ್ನ ಮನೆ, ಅಡಿಗೆ ಇತ್ಯಾದಿಗಳೆಲ್ಲ ನನ್ನದು ಎಂಬ ಸ್ವಾಮಿತ್ವಾಭಿಮಾನ, ಕರ್ತೃತ್ವಾಭಿಮಾನ, ಅಹಂಕಾರ, ಮಮಕಾರಗಳು ಇದ್ದದ್ದಕ್ಕಾಗಿ ಏನು ವಿಚಿತ್ರವಾಗ್ತಾ ಇದೆ ಅಂದರೆ, ಸತ್ಕರ್ಮಗಳು ಕೂಡ ಸಕಾಮವಾಗಿ ಮಾಡಿದ್ದರಿಂದ, ನಿಷ್ಕಾಮವಾಗಿ ಮಾಡಿದರೂ ಈ ಅಹಂಕಾರ ಅಭಿಮಾನಪೂರ್ವಕವಾಗಿ ಮಾಡಿದ್ದರಿಂದ ನಮಗೆ ಅದು ಬಂಧಕವಾಗ್ತಾ ಇದೆ.